ಆಗ ಸಿದ್ಧಾರ್ಥ್, ಈಗ ಸಿ.ಜೆ. ರಾಯ್, ಹೀಗೆ ಉದ್ಯಮಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಏನಾಗ್ತಾ ಇದೆ, ತೆರಿಗೆ ಭಯೋತ್ಪಾದನೆ ಜಾಸ್ತಿ ಆಗ್ತಾ ಇದೆ, IT ದಾಳಿಗಳು, ಇದರಿಂದ ನಮ್ಮನ್ನು ಕಾಪಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಮತ್ತೊಬ್ಬ ದೊಡ್ಡ ಉದ್ಯಮಿ. ಇದಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೊರೆಯನ್ನು ಕೂಡ ಹೋಗಿರುವಂಥದ್ದು, ಕೇಂದ್ರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ ಈಗ ಒಬ್ಬ ಉದ್ಯಮಿ. ಹಿಂದೆ ಸಿದ್ಧಾರ್ಥ್ ಏನಿದ್ರು, ಕೆಫೆ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಈಗ ಸಿ.ಜೆ. ರಾಯ್, ತೆರಿಗೆ ಭಯೋತ್ಪಾದನೆ ಆಗ್ತಾ ಇದೆ, IT ದಾಳಿಗಳಾಗ್ತಾ ಇದೆ, ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಉದ್ಯಮಿ ಮೋಹನ್ ದಾಸ್ ಪೈ ಪತ್ರವನ್ನು ಬರೆದಿದ್ದಾರೆ. IT ದಾಳಿ ಸಂದರ್ಭದಲ್ಲೇ ಸಿ.ಜೆ. ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇದು ರಾಜ್ಯದ ಬೇರೆ ಉದ್ಯಮಿಗಳ ಆಘಾತಕ್ಕೆ ಕಾರಣವಾಗ್ತಾ ಇದೆ, ಭಯ ಆಗ್ತಾ ಇದೆ ಬೇರೆಯವರಿಗೆ. ತೆರಿಗೆ ಅಧಿಕಾರಿಗಳಿಂದ ಹಲವಾರು ಜನರು ಭಯಭೀತರಾಗಿದ್ದಾರೆ, ಅಂದರೆ ಉದ್ಯಮಿಗಳು. ಇದು ನಾಗರಿಕ ಹಕ್ಕುಗಳ ಮೇಲಿನ ದಾಳಿ ಆಗ್ತಾ ಇದೆ, ನಾರ್ಮಲ್ ಆದಂತಹ ದಾಳಿ ಅಲ್ಲ ಇದು. ದಯವಿಟ್ಟು ತೆರಿಗೆ ಪಾವತಿದಾರರನ್ನ ನೀವು ಈ ರೀತಿಯಾಗಿ ಕಾಡೋಕೆ ಹೋಗಬೇಡಿ. ದಾಳಿಗಳು ಮತ್ತು ನಾಗರಿಕ ಹಕ್ಕುಗಳ ಮೇಲಿನ ದಾಳಿಯಿಂದ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸರಣಿ ಟ್ವೀಟ್ಗಳನ್ನು ಮಾಡಿದ್ದಾರೆ. ರಾಯ್ ಸಾವಿನ ಬಗ್ಗೆ ಮುಕ್ತ ಮತ್ತು ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಮೋದಿ ಹಾಗೂ ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಟ್ವೀಟ್ ಮಾಡಿದ್ದಾರೆ, ವಿಶೇಷವಾಗಿ ಮನವಿಯನ್ನು ಕೂಡ ಮಾಡಿದ್ದಾರೆ ಸರಣಿ ಟ್ವೀಟ್ಗಳನ್ನು ಮಾಡುವ ಮೂಲಕ. ಮೋಹನ್ ದಾಸ್ ಪೈ ಅವರು ಕೂಡ ಒಂದು ಖ್ಯಾತ ಉದ್ಯಮಿ, ಅವರು ಮಾತನಾಡ್ತಾ ಇದ್ದಾರೆ. ನೋಡಿ, ನಮ್ಮ ಮೇಲೆ ಪದೇ ಪದೇ ಈ ರೀತಿಯಾದಂತಹ IT ಅಧಿಕಾರಿಗಳ ದಾಳಿ ಆಗ್ತಾ ಇದೆ, ಇದು ತೆರಿಗೆ ಭಯೋತ್ಪಾದನೆ ಆಗ್ತಾ ಇದೆ, ಟ್ಯಾಕ್ಸ್ ಟೆರರಿಸಮ್ ಆಗ್ತಾ ಇದೆ ರಾಜ್ಯದಲ್ಲಿ. ನಾವು ಬದುಕೋದು ಹೇಗೆ, ನೆಮ್ಮದಿಯಿಂದ ಇರೋದು ಹೇಗೆ, ನಮ್ಮಂಥ ಉದ್ಯಮಿಗಳನ್ನು ಕಾಪಾಡಬೇಕು ನೀವು. ನಾವು ತೆರಿಗೆ ಕಟ್ಟೋರು, ಬಿಸ್ನೆಸ್ ಮಾಡ್ತೀವಿ, ತೆರಿಗೆ ಕಟ್ತೀವಿ, ಆದರೂ ಕೂಡ ನಮ್ಮ ಮೇಲೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಕಿರುಕುಳ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ. ಹಿಂದೆ ಸಿದ್ಧಾರ್ಥ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು, ಈಗ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಉದ್ಯಮಿಗಳು ಇದೇ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನಂತಾರೆ, ಈ IT ದಾಳಿ, ಆ ಅಧಿಕಾರಿಗಳಿಂದಾನೇ ಈ ರೀತಿ ಆಗ್ತಾ ಇರೋದು. ನಮ್ಮಂಥ ಉದ್ಯಮಿಗಳನ್ನು ಕಾಪಾಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಟ್ಯಾಕ್ಸ್ ಟೆರರಿಸಮ್ ನಡೀತಾ ಇದೆ, ನಮ್ಮನ್ನು ಎದುರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಇದರಿಂದ ನಮಗೆ ಮುಕ್ತಿ ಬೇಕಾಗಿದೆ, ರಕ್ಷಣೆ ಬೇಕಾಗಿದೆ. ನಮ್ಮ ಹಕ್ಕುಗಳನ್ನು ಕಸ್ಕೊಳ್ತಾ ಇದ್ದಾರೆ, ನಾಗರಿಕ ಹಕ್ಕುಗಳ ಮೇಲಿನ ದಾಳಿ ಆಗ್ತಾ ಇದೆ. ಇದು ಪದೇ ಪದೇ ದಾಳಿಯನ್ನು ಮಾಡಿ ಹಿಂಸೆ ಕೊಡೋದ್ರಿಂದ ನಮಗೆ ಸಹಿಸೋಕ್ಕಾಗ್ತಾ ಇಲ್ಲ. ಈಗ ರಾಯ್ ಅವರ ಘಟನೆ ನೋಡಿದ್ವಿ, ಹಿಂದೆ ಅದೇ ಸಿದ್ಧಾರ್ಥ್ ಅವರು ಹಾಕಿದೆ, ಇನ್ನು ಮುಂದೆ ಯಾರ್ದಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಇಂತಹ ದಾಳಿಗಳಿಂದ ಅನೇಕ ಉದ್ಯಮಿಗಳು ಭಯಭೀತರಾಗ್ತಾ ಇದ್ದಾರೆ. ಮುಂದೆ ಯಾರ ಮೇಲೆ ದಾಳಿ ಆಗ್ಬೋದು, ಯಾರಿಗೆ ಕಿರುಕುಳ ಕೊಡ್ಬೋದು, ಯಾರು ಟಾರ್ಗೆಟ್ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಇವರು ಸರಣಿ ಟ್ವೀಟ್ಗಳನ್ನು ಮಾಡಿದ್ದಾರೆ, ಪತ್ರವನ್ನು ಬರೆದಿದ್ದಾರೆ, ಮನವಿಯನ್ನು ಮಾಡ್ತಾ ಇದ್ದಾರೆ. ರಾಯ್ ಅವರ ಕೇಸ್ ಏನಿದೆ ಅದು ಒಂದು ಪಾರದರ್ಶಕವಾಗಿ ಮುಕ್ತವಾಗಿ ತನಿಖೆ ಆಗಲೇಬೇಕು. ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗಬೇಕು. ಅಧಿಕಾರಿಗಳೇ ಕಾರಣ ಅನ್ನೋದಾದರೆ ಅದಕ್ಕೆ ಏನು ಶಿಕ್ಷೆ ಕೊಡ್ತೀರಾ ನೀವು? ಇಂತಹ ದಾಳಿಗಳಿಂದ ನಿಮಗೆ ಕಾಪಾಡಬೇಕು. ಈ ದಾಳಿಗಳು ಮತ್ತು ನಾಗರಿಕ ಹಕ್ಕುಗಳ ಮೇಲಿನ ದಾಳಿಗಳೇನಿದೆ ಅದರಿಂದ ನಮ್ಮನ್ನು ರಕ್ಷಣೆ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ದಯವಿಟ್ಟು ಇದನ್ನು ಗಮನಿಸಬೇಕು, ಮೋದಿಯವರು ಗಮನಿಸಬೇಕು. ನಮ್ಮಂಥ ಉದ್ಯಮಿಗಳು ಬದುಕೋದು ಹೇಗೆ ಕಷ್ಟ ಆಗ್ತಾ ಇದೆ, ಇದರಿಂದ ಕಾಪಾಡಿ ಅಂತ ಕೇಳ್ಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.